ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಇವತ್ತು ನಾವೆಲ್ಲ ಮದುವೆಗೆ ಹೋಗ್ತಾ ಇದ್ದೀವಿ. ಇವತ್ತು ಮದುವೆಗೆ ಹೋಗ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಅಂದರೆ ನಮ್ಮ ಮನೆಗೆ ಇನ್ವಿಟೇಷನ್ ಕಾರ್ಡ್ ಬಂದಿತ್ತು, ಆದರೆ ಮದುವೆಗೆ ಹೋಗುವಂಥ ಐಡಿಯಾ ಅಂತೂ ಇರಲೇ ಇಲ್ಲ. ಆದರೆ ನಮ್ಮ ಚಿಕ್ಕಪ್ಪ ಹೋಗಲೇಬೇಕು, ನಾನು ಕಾರ್ ಮಾಡಿಕೊಡ್ತೀನಿ, ನೀವೆಲ್ಲ ಹೋಗಿ ಬನ್ನಿ ಅಂತ ಹೇಳಿದ್ರು. ನಾನು ಮತ್ತು ನಮ್ಮ ಚಿಕ್ಕಮ್ಮಂದರು ಹೋಗ್ತಾ ಇದ್ದೀವಿ. ಚಿಕ್ಕಮ್ಮಂದರು ಅಂದ ತಕ್ಷಣ ತುಂಬ ದೊಡ್ಡವರು ಅಂತ ಅಂದ್ಕೋಬೇಡಿ, ಹೆಚ್ಚು ಕಡಿಮೆ ನಮ್ಮ ವಯಸ್ಸಿನವರೇ. ಸಂಬಂಧದಲ್ಲಿ ಚಿಕ್ಕಮ್ಮಂದ್ರು ಆಗಬೇಕಷ್ಟೆ. ಇವತ್ತು ನಾವು ಹೋಗಿರೋದು ವಿಜಯನಗರದಲ್ಲಿರುವಂತಹ ಸಂಭ್ರಮ ಚೌಲ್ಟ್ರಿಗೆ. ಚೌಲ್ಟ್ರಿ ಅಂತೂ ಸೂಪರಾಗಿದೆ. ಡೆಕೋರೇಷನ್ ಇನ್ನೂ ಚೆನ್ನಾಗಿ ಮಾಡಿಸಿದ್ದಾರೆ. ನಾವು ಹೋದ ತಕ್ಷಣ ವೆಲ್ಕಮ್ ಡ್ರಿಂಕಾಗಿ ಕಬ್ಬಿನ ಹಾಲನ್ನು ಕೊಟ್ಟರು, ತುಂಬ ಚೆನ್ನಾಗಿತ್ತು. ಜೊತೆಗೆ ಒಂದೊಂದು ಕಟ್ಲೆಟ್ ಕೊಟ್ಟರು. ಚೌಲ್ಟ್ರಿ ಒಳಗಡೆ ಕೂಡ ಅರೇಂಜ್ಮೆಂಟ್ಸ್ ತುಂಬಾ ಚೆನ್ನಾಗಿತ್ತು, ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ನಾವು ಸ್ವಲ್ಪ ಬೇಗನೆ ಹೋದ್ವಿ, ಹಾಗಾಗಿ ಚೌಲ್ಟ್ರಿಲಿ ಕರೆಕ್ಟಾಗಿ ಅಷ್ಟು ಜನ ಇದ್ದರು. ಬಟ್ ಬರೋವಷ್ಟರಲ್ಲಿ ತುಂಬ ರಶ್ ಆಯಿತು. ಜಾಸ್ತಿ ಬರಲ್ಲ. ಊಟ ತುಂಬ ಚೆನ್ನಾಗಿ ಮಾಡಿಸಿದ್ರು ನೋಡಿ. ಶಾವಿಗೆ ಮತ್ತು ಸೀಮೆ ಅಕ್ಕಿಯನ್ನು ಹಾಕಿ ಇಡ್ಲಿ ಮಾಡಿದ್ದಾರೆ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಸಾಫ್ಟಾಗಿ ತುಂಬ ಚೆನ್ನಾಗಿತ್ತು. ಟೇಬಲ್ ಮೇಲೆ ಕುತ್ಕೊಂಡು ನಾವು ಊಟ ಮಾಡಿದ್ವಿ. ಬೊಫೆ ಸಿಸ್ಟಮ್ ಕೂಡ ಇತ್ತು. ಆದರೆ ಯಾರು ಹೋಗೆಲ್ಲ ನಿಂತ್ಕೊಂಡು ಅಲ್ಲೆಲ್ಲೋ ಕುತ್ಕೊಂಡು ಊಟ ಮಾಡ್ತಾರೆ ಅಂದ್ಕೊಂಡು ಟೇಬಲ್ ಮೇಲೆ ಕುತ್ಕೊಂಡು ಊಟ ಮಾಡ್ಕೊಂಡು ಬಂದ್ವಿ. ಅದಾದಮೇಲೆ ಜಾಮೂನ್ ಮತ್ತು ಐಸ್ ಕ್ರೀಮ್ ಕೊಡ್ತಿದ್ರು. ಸೊ ಹೋಗಿ ಕೊನೆ ಇಸ್ಕೊಂಡು ತಿನ್ಕೊಂಡು ಬಂದ್ವಿ. ಕೆಲವೊಂದು ಸಲ ಹೋಗಬೇಕು ಅಂದ್ಕೊಂಡಿದ್ದ ಪ್ರೋಗ್ರಾಮ್ಗಳಿಗೆ ಹೋಗೋದಕ್ಕಾಗಲ್ಲ, ಕೆಲವೊಂದು ಸಲ ಹೋಗ್ತೀವಂತ ಐಡಿಯಾನೇ ಇರಲ್ಲ ಅಂಥ ಪ್ರೋಗ್ರಾಮ್ಗಳಿಗೆ ಬಂದುಬಿಡ್ತೀವಿ. ಅಲ್ಲಿ ಮೇಲುಗಡೆ ಕಬ್ಬಿನ ಹಾಲು ಕೊಡ್ತಿದ್ರಲ್ವ, ಇಲ್ಲಿ ನೋಡಿ ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದಾರೆ, ಎಷ್ಟು ಜನ ಕಷ್ಟಪಡ್ತಾ ಇದ್ದಾರೆ ಅಂತ. ಒಟ್ನಲ್ಲಿ ಮದುವೆ ಅಥವಾ ಯಾವುದಾದ್ರೂ ಶುಭ ಸಮಾರಂಭಗಳಿಂದ ಕೆಲವೊಂದಷ್ಟು ಜನಕ್ಕೆ ದುಡಿಮೆ ಅಂತೂ ಸಿಗುತ್ತೆ. ಎಂಟ್ರೆನ್ಸ್ನಲ್ಲಿ ಗಣಪತಿ ವಿಗ್ರಹ ತುಂಬ ಚೆನ್ನಾಗಿತ್ತು. ಹೋಗುವಾಗ ವೀಡಿಯೋ ಮಾಡ್ಕೊಂಡಿರಲಿಲ್ಲ, ಅದಕ್ಕೆ ವಾಪಸ್ ಬರೋವಾಗ ವೀಡಿಯೋ ಮಾಡಿಕೊಂಡೆ. ಇದು ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಇತ್ತು ಅಂತ ಹೇಳಿ ಒಂದು ವಾಕ್ ಮಾಡ್ಕೊಂಡು ಬರ್ತೀನಿ, ಒಂದು ವೀಡಿಯೋ ಮಾಡಿಕೊಡಿ ಅಂತ ಕೇಳಿದೆ. ಸೊ ಹಾಗಾಗಿ ಒಂದು ವೀಡಿಯೋ ಮಾಡಿಸ್ಕೊಂಡೆ. ಎಲ್ಲರೂ ಒಂದಷ್ಟು ಫೋಟೋಸ್ ತೆಗೆಸ್ಕೊಂಡ್ವಿ. ಹೋದ ಕಡೆ ಎಲ್ಲ ಫೋಟೋ ತೊಗೋಬೇಕಾ ಅಂತ ಕೆಲವ್ರಿಗೆ ಅನಿಸ್ಬಹುದು, ಕೆಲವ್ರಿಗೆ ಇಷ್ಟ ಆಗದೆ ಇರಬಹುದು. ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿರೋದು ಬಂದವ್ರು ನೋಡೋದಕ್ಕೆ ತಾನೆ. ಸೊ ಈ ಥರ ಅರೇಂಜ್ಮೆಂಟ್ಸ್ ಮಾಡಿರುವಾಗ ಒಂದೆರಡು ಫೋಟೋಸ್ ತೆಗೆಸ್ಕೊಂಡ್ರೆ, ಒಂದೆರಡು ಫೋಟೋ ತೊಗೊಂಡ್ರೆ ಏನು ತಪ್ಪಾಗುತ್ತೆ ಅಲ್ವಾ? ಹಾಗಾಗಿ ನಾವು ಕೂಡ ಒಂದಷ್ಟು ಫೋಟೋಸ್ ತೊಗೊಂಡ್ವಿ. ಎಲ್ಲ ಫೋಟೋಸ್ ತುಂಬಾ ಚೆನ್ನಾಗಿ ಬಂತು. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಯಾರ ಜೊತೆಗಿದ್ದರೂ ಅವ್ರ ಜೊತೆಗೆ ಹೊಂದ್ಕೊಂಡು ನಗ್ನಗ್ತಾ ಇದ್ಬಿಡ್ತೀನಿ. ನನಗಿವತ್ತು ಬಂದಿದ್ದು ಇವ್ರ ಜೊತೆಗೆ ಬಂದಿದ್ದು ತುಂಬ ಖುಷಿ ಆಯಿತು. ದಿವ್ಯ ರೂಪ ಇರಬೇಕು ಚಿಕ್ಕಪ್ಪ, ಈ ದಿವ್ಯ ರೂಪನಾ? ನಾನು ಮೊದಲೇ ಹೇಳಿದೆ ಅಲ್ವಾ, ಫಸ್ಟ್ ನಾವು ಬಂದಾಗ ತುಂಬ ರಶ್ ಇರಲಿಲ್ಲ. ಬಟ್ ಇವಾಗ ನಾವು ಹೊರಗಡೆ ಹೋಗುವಾಗ ಇವಾಗ ಸಿಟಿಲಿರೋರೆಲ್ಲ ಬರ್ತಾ ಇದ್ದಾರೆ. ನಾವು ಅಲ್ಲಿಂದ ದೂರದಿಂದ ಬರಬೇಕಂತ ಹೇಳಿ ಬೇಗ ಬಂದ್ವಿ. ನಾವು ಹೋಗಿದ್ದ ಕಾರ್ ಅಕ್ಕಪಕ್ಕ ತುಂಬ ವೆಹಿಕಲ್ ಬಂದು ನಿಲ್ಲಿಸ್ಬಿಟ್ಟಿದ್ರು. ಇಲ್ಲಿ ಲೈಟ್ ಹೆಂಗೆ ಹೊಡಿತಾ ಇದೆ, ಕಣ್ಣು ಮಾತ್ರ ಕಾಣಿಸ್ತಾ ಇದೆ. ಒಂದೇ ಕಡೆ ಎರಡು ದೊಡ್ಡ ದೊಡ್ಡ ಚೌಲ್ಟ್ರಿಗಳಿದೆ, ದಿವ್ಯ ರೂಪ ಮತ್ತು ಸಂಭ್ರಮ ಚೌಲ್ಟ್ರಿ, ಎರಡು ಅಕ್ಕಪಕ್ಕನೇ ಇದೆ. ಸಂಭ್ರಮ ಅನ್ನೋ ಹೆಸರು ಇಂಗ್ಲೀಷ್ ಹೆಸರಿನಲ್ಲಿ ಆರ್ ಸ್ವಲ್ಪ ಮತ್ತು ಎಮ್ ಮತ್ತು ಎದು ಲೈಟಿಂಗ್ಸ್ ಹೋಗ್ಬಿಟ್ಟಿದೆ. ಚೌಲ್ಟ್ರಿಯವ್ರು ನೋಡಿ ಸರಿ ಮಾಡಬೇಕಷ್ಟೆ. ಮದುವೆಗೆಲ್ಲ ಬಂದಾಗ ಓನ್ ವೆಹಿಕಲಲ್ಲಿ ಬಂದ್ರೆ ಚೆಂದ. ನಾವು ಬಸ್ಸಿಗೆ ಬಂದು ಹುಡ್ಕಾಡ್ಕೊಂಡು ಹೋಗ್ತೀವಿ ಅಂದರೆ ಕಷ್ಟ. ನನ್ನ ಮಗಳು ಓದಿದ್ದು ಅಲ್ಲಿ ಇದು ಸೆಮಿ ರೆಸಿಡೆನ್ಷಿಯಲ್. ನನ್ನ ಮಗಳು ಓದಿದ್ದು ಸತ್ವಿದ್ಯಾ ಸ್ಕೂಲ್ನಲ್ಲೇ 8th to 10th ದೊಡ್ಡ ಮಗಳು ಸುರಭಿ. ಆದರೆ ಅದು ಮೇನ್ ಬ್ರಾಂಚ್ ಇದೆ ಅಲ್ವಾ, ಅಲ್ಲಿ ಓದಿದ್ದು ನಾರಾಯಣ ಶಾಸ್ತ್ರಿ ರೋಡಲ್ಲಿ. ಇದು ಸದ್ವಿದ್ಯಾ ಸೆಮಿ ರೆಸಿಡೆನ್ಷಿಯಲ್ ಸ್ಕೂಲು. ಇದು ವಿಜಯನಗರಲ್ಲಿದೆ. ನಾನು ನೋಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ನೋಡಿದ್ದು. ಅಂದರೆ ಈ ಕಡೆ ಬರೋದೇ ಇಲ್ಲ ಅಲ್ವಾ, ಏನಾದರೂ ಫಂಕ್ಷನ್ ಇದ್ರೇ ಬರಬೇಕಷ್ಟೆ. ನನಗೆ ಯಾವುದಾದ್ರೂ ವೆಹಿಕಲಲ್ಲಿ ಹೋದರೆ ಮ್ಯೂಸಿಕ್ ಹಾಕಿಬಿಟ್ಟಿದ್ರೆ ಕಿಟಕಿ ಪಕ್ಕ ಕುತ್ಕೊಂಡು ಆರಾಮಾಗಿ ಬರ್ತೀನಿ.
ಸುಮ್ಮನೆ ಹಾಗೆ ವಿಡಿಯೋ ಮಾಡ್ಕೊತೀನಿ. ಅದು ಟ್ರೈನ್ ಆಗಿರಬಹುದು, ಬಸ್ ಆಗಿರಬಹುದು, ಕಾರ್ ಆಗಿರಬಹುದು. ಏನಾದರೂ ಒಂದು ಹಾಡು ಸೆಟ್ ಮಾಡಿ ಹಾಕೋಣ ಇನ್ಸ್ಟಾ ರೀಲ್ಸ್ಗೆ ಅಂದ್ಕೊಂಡು ಒಂದು ವಿಡಿಯೋ ಮಾಡಿಕೊಂಡೆ ಅಷ್ಟೇ. ಕೆಲವೊಂದು ಸಲ ಆ ಕಡೆ ತಿರುಗಿ ಈ ಕಡೆ ತಿರುಗಿ ಮುಂದೆ ತಿರುಗಿ ವಿಡಿಯೋ ಮಾಡ್ಕೊಂಡಿರ್ತೀನಿ. ಆದರೆ ಯಾವುದೇ ಹಾಡು ಹಾಕಿ ಏನೂ ಎಡಿಟ್ ಮಾಡಿರೋದಿಲ್ಲ, ಯಾವುದೇ ರೀಲ್ಸ್ ಮಾಡಿರೋದಿಲ್ಲ. ಇಷ್ಟೊತ್ತಿನಲ್ಲಿ ರೋಡಲ್ಲಿ ಬರೋದೇ ಚೆಂದ. ಇದು ಕುಸುಮ ಚಂದ್ರಶೇಖರ್ ಚೌಲ್ಟ್ರಿ. ಇದು ಕೂಡ ಜಗಮಗ ಅಂತಿದೆ. ಈ ಡ್ರೆಸ್ ತುಂಬ ಸಲ ಹಾಕ್ಕೊಂಡಿದ್ದೀನಿ ತುಂಬ ಫಂಕ್ಷನ್ಸ್ಗಳಿಗೆ. ಬಟ್ ಏನೋ ಒಂಥರ ಇಷ್ಟ ಇದು. ನನ್ನ ಮಗಳಿಗೂ ಒಂದೆರಡು ಫೋಟೋ ತೊಗೊಡು ಅಂತ ಕೇಳಿದೆ. ಅಮ್ಮ ವೀಡಿಯೋನೇ ಮಾಡಿಕೊಡ್ತೀನಿ ಬನ್ನಿ ಅಂತ ಹೇಳಿ ಒಂದೆರಡು ವೀಡಿಯೋ ಮಾಡಿಕೊಟ್ಲು. ಚೆನ್ನಾಗಿ ಕಾಣಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ, ದಪ್ಪ ಅಂತೂ ಕಾಣಿಸ್ತಿದ್ದೀನಿ, ಸಣ್ಣ ಆಗಬೇಕಂತ ಅನಿಸ್ತು. ನನ್ನ ಮಗಳ ಜೊತೆಗೆ ಅಮ್ಮ ಮಗಳು ಡ್ಯಾನ್ಸ್ ಮಾಡಿದಾಗ ಈ ಡ್ರೆಸ್ ತೊಗೊಂಡಿದ್ದು. ಸೊ ಆ ನೆನಪಾಗಿ ಉಳ್ಕೊಂಡಿದೆ. ಈ ಸಲ ಅಂತೂ ನಾನು ತುಂಬ ಫಂಕ್ಷನ್ಸ್ಗೆ ಹೋಗ್ತಿದ್ದೀನಿ. ನಾನು ನಿಮಗೆ ಒಂದಷ್ಟು ಸೀರೆ ತೋರಿಸಿದ್ದೆ ಅಲ್ವಾ, ಅದರಲ್ಲಿ ಇದು ಕೂಡ ಮತ್ತೊಂದು. ಇನ್ನೊಂದು ಮದುವೆಗೆ ಹೋಗಿದ್ದೆ, ಅದು ಆಲ್ರೆಡಿ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಇದು ಇವತ್ತು ಎಂಗೇಜ್ಮೆಂಟ್ ಇದೆ. ಎಂಗೇಜ್ಮೆಂಟ್ಗೆ ಒಂದು ಟಿ ಗಾಡಿ ಮಾಡಿದರು, ಅದಿನ್ನೂ ಬಂದಿರಲಿಲ್ಲ. ಹಾಗಾಗಿ ಹೇಗಿದ್ರು ರೆಡಿ ಆಗಿದ್ನಲ್ಲ ಅಂತ ಅಂದ್ಕೊಂಡು ಒಂದೆರಡು ವಿಡಿಯೋ ಮಾಡಿಸ್ಕೊಂಡೆ ಶಾರುಖ್ ಕೈಲಿ. ಇವತ್ತು ನಮಗೆ ಬೇರೆಯೇ ಪ್ಲ್ಯಾನ್ ಇತ್ತು ಅಂತ ಹೇಳಿದ್ರೆ, ನಾನು ಮತ್ತು ಶಾರು ನನ್ನ ಫ್ರೆಂಡ್ ಮಗಳದ್ದು ಎಂಗೇಜ್ಮೆಂಟ್ ಇತ್ತು, ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ರು. ಇಬ್ಬರು ಪಿಂಕ್ ನಾನು ಪಿಂಕ್ ಸ್ಯಾರಿ ಹಾಕೋತೀನಿ, ನೀನು ಪಿಂಕ್ ಡ್ರೆಸ್ ಹಾಕೋ ಅಂತ ಮಾತಾಡ್ಕೊಂಡಿದ್ವಿ. ಆದರೆ ರಾತ್ರಿ ಬಂದು ನಮ್ಮ ಮನೆ ಪಕ್ಕದವರು ನಮ್ಮ ಎಂಗೇಜ್ಮೆಂಟಿಗೆ ಬನ್ನಿ ಅಂತ ಕರೆದ್ರು. ಇವತ್ತು ಒಂದು ಎಂಗೇಜ್ಮೆಂಟ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ, ನನ್ನ ಫ್ರೆಂಡ್ ಮಗಳದ್ದು ಎಂಗೇಜ್ಮೆಂಟ್ ಇತ್ತು. ಆದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇನ್ನೊಂದು ಎಂಗೇಜ್ಮೆಂಟ್, ಇವತ್ತು ಎರಡೆರಡು ಎಂಗೇಜ್ಮೆಂಟು. ಸೊ ಬನ್ನಿ ಹೋದ್ಮೇಲೆ ಅಲ್ಲಿ ಹೇಗಿರುತ್ತೆ. ನಾನು ಇವಾಗ ಹೋಗ್ತಿರೋ ಎಂಗೇಜ್ಮೆಂಟ್ಗೆ 10:30 ಟೈಮ್ ಅಂತ ಹೇಳಿದ್ರು. ಹಾಗಾಗಿ ನಾನು 2 ಎಂಗೇಜ್ಮೆಂಟ್ನೂ ಅಟೆಂಡ್ ಮಾಡಬಹುದು ಅಂತ ಅಂದ್ಕೊಂಡು ಹೋದೆ. ಟೆಂಪೋನಲ್ಲಿ ಹೋಗಿ ಕೂತ್ಕೊಂಡೆ. ಆದರೆ ಸುಮಿ ಫೋನ್ ಮಾಡಿ ಗಾಡೀಲಿ ಹೋಗೋಣ ಇಳ್ಕೊ ಕೆಳಗಡೆ ಅಂತ ಹೇಳಿದ್ರು. ಹಾಗಾಗಿ ಮತ್ತೆ ಹೆಲ್ಮೆಟ್ ತೊಗೊಂಡು ಈಗ ಗಾಡಿಗೆ ಬರ್ತಾಯಿದ್ದೀವಿ, ಗಾಡೀಲಿ ಹೋಗ್ತಾಯಿದ್ದೀವಿ ಎಂಗೇಜ್ಮೆಂಟ್ಗೆ. ಇವಾಗ ಇಲ್ಲಿ ಮೊಸಳೆ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ. ಎಂಗೇಜ್ಮೆಂಟ್ಗೇನೋ ಬಂದೆ, ಆದರೆ ಯಾಕೆ ಅಂತ ಗೊತ್ತಿಲ್ಲ ವೀಡಿಯೋನೇ ಮಾಡ್ಕೊಳ್ಳಿಲ್ಲ. ಊಟದಷ್ಟೇ ವೀಡಿಯೋ ಮಾಡ್ಕೊಂಡಿದ್ದು. ಸುಮ್ಮನೆ ನಮ್ಮ ಫೋಟೋ ಆದರೂ ತೆಗಿವೊಂದು ಅಂದರು, ಅದಕ್ಕೆ ಒಂದು ಫೋಟೋ ತೆಗೆದೆ. ನಾವು ಎಂಗೇಜ್ಮೆಂಟ್ಗೆ ಹೋಗಿದ್ದು ಬೆಳ್ಗೋಳ ಅಂತ ಇದೆ ಅಲ್ಲಿ, ಅದು KRSಗೆ ತುಂಬ ಹತ್ತಿರ ಇದೆ. ಇವಾಗ ನಾವು KRS ಕಡೆಯಿಂದ ಚಿನ್ಕುರುಳಿಗೆ ಹೋಗ್ತಾಯಿದ್ದೀವಿ. ನನ್ನ ಫ್ರೆಂಡ್ ಮಗಳದ್ದು ಎಂಗೇಜ್ಮೆಂಟ್ ಇರೋದು ಚಿನ್ಕುರುಳಿನಲ್ಲಿ. ಸೊ ನನಗೆ ಸುಮಿ ನಿನಗೇನೋ ತೋರಿಸ್ತೀನಿ ಬಾ ಅಂತ ಹೇಳಿದ್ರು. ಇದು ಇಂಡಿಯಾ ಗೇಟ್ ಶೇಪಲ್ಲಿ ಐತೆ. ಎರಡು ಎಂಗೇಜ್ಮೆಂಟ್ಗೆ ಹೋಗ್ತೀನಿ ಅಂದ್ಬಿಟ್ಟು ಒಂದು ಎಂಗೇಜ್ಮೆಂಟ್ದು ವೀಡಿಯೋ ಮಾಡ್ಕೊಳ್ಳಿಲ್ಲ. ಈಗ ಬಂದಿರೋದು ಎಲ್ಲಿಗೆ? ಈಗ ಎಲ್ಲಿಗೆ ಬಂದಿದ್ದೀವಿ? ಇಂಡಿಯಾ ಗೇಟಿಗೆ ಬಂದಿದ್ದೀವಿ. KRS ಡ್ಯಾಮು ಇಂಡಿಯಾ ಗೇಟ್ ಶೇಪಲ್ಲಿ ಇರೋದು. ಒಳಗಡೆ ಎಂಟ್ರಿ ಇಲ್ಲ, ಆದರೂ ಹೊರಗಡೆಯಿಂದನೇ ವೀಡಿಯೋ ಮಾಡ್ಕೊಂಡ್ವಿ. ಕಾಣಿಸ್ತಲ್ಲ ಅಲ್ಲ, ಮಾಡ್ಕೊಂಡಿದ್ದೀನಲ್ಲ. ಸ್ವಲ್ಪ ಪ್ರಮಾಣದಲ್ಲಿ ಬಿಟ್ಟರೆ ಆ ಕಡೆಯಿಂದ ಕಾಣಿಸುತ್ತೆ. ನಾನು ಈ ಪ್ಲೇಸಲ್ಲಿ ಇದೆಲ್ಲ ಕಟ್ಟಿದ ಮೇಲೆ ಬಂದು ನೋಡಿರಲಿಲ್ಲ. ಅವಾಗೆಲ್ಲ KRSಗೆ ಹೋಗ್ತಿದ್ವಿ, ಮೈಸೂರಲ್ಲಿದ್ವಿ ಸ್ವಲ್ಪ ವರ್ಷ, ಅವಾಗವಾಗ ಹೋಗ್ತಿದ್ವಿ. ಈಗ ಹೋಗೋದು ಬಿಟ್ಬಿಟ್ಟಿದ್ದೀವಿ. ಸೊ ಸುಮಿ ಅದೆಲ್ಲ ಕಟ್ಟಿದ ಮೇಲೆ ನಾನು ಹೋಗಿರಲಿಲ್ಲ. ಕರ್ಕೊಂಡು ಹೋಗಿ ತೋರಿಸ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ದಾರೆ. ಇಲ್ಲಿ ಯಾರೋ ಪಾಪ ಹಬ್ಬಕ್ಕೋ ಅಥವಾ ಸೂತ್ಕೋ ಏನೋ ತೆಗಿತಾ ಇದ್ದಾರೆ. ಒಂದಷ್ಟು ಪಾತ್ರೆ ಬಟ್ಟೆ ಎಲ್ಲ ತೊಳೆದಿಟ್ಟಿದ್ದಾರೆ. ನಾವು ಅಲ್ಲಿಂದ ಇಲ್ಲಿಗೆ ಬರುವಷ್ಟರಲ್ಲಿ ತುಂಬಾ ಲಾಂಗ್ ಜರ್ನಿನೇ ಆಯಿತು. ಅಲ್ಲಿ ಬೇಗ ಆಗುತ್ತೆ ಅಂತ ಹೇಳಿದವರು ಅಲ್ಲಿಂದ ಇಲ್ಲಿಗೆ ಬರುವಷ್ಟರಲ್ಲಿ ಟೈಮೇ ಆಗೋಯಿತು. ಅಲ್ಲೂ ಎಂಗೇಜ್ಮೆಂಟ್ ಮುಗಿಯುವಷ್ಟರಲ್ಲಿ 1 ಗಂಟೆ ಮೇಲಾಯಿತು. ಇಲ್ಲೂ ನಾವು ಬರುವಷ್ಟರಲ್ಲಿ ಎಂಗೇಜ್ಮೆಂಟ್ ಮುಗಿದೋಗಿತ್ತು. ಎಲ್ಲರೂ ಕೇಳ್ತಿದ್ರು, ಎಲ್ಲ ಫಂಕ್ಷನ್ಗೆ ಹೋಗಿ ವೀಡಿಯೋ ಮಾಡ್ಕೊತೀಯಾ, ಏನೇ ಪ್ರೋಗ್ರಾಮ್ ಇದ್ದರು. ನಮ್ಮ ವೀಡಿಯೋ ಮಿಸ್ ಆಯಿತು ಅಂತ ಹೇಳ್ತಿದ್ರು. ನಾನು ಯಾವುದಾದ್ರೂ ಒಂದು ಫಂಕ್ಷನ್ ಅಟೆಂಡ್ ಮಾಡಬೇಕಿತ್ತು, ಬೆಳಗ್ಗೆನೇ ಇಲ್ಲಿಗೆ ಬಂದುಬಿಡ್ಬೇಕಿತ್ತು ಅಂತ ಅನಿಸ್ತಿತ್ತು. ಕೊನೆಗೆ ನಾವು ಕೂಡ ಹುಡುಗಿ ಜೊತೆ ಕುತ್ಕೊಂಡು ಊಟ ಮಾಡಿದ್ವಿ ಇಲ್ಲಿ.
ನಿಜ ಊಟ ಮಾಡೋದಕ್ಕಾಗ್ತಿರ್ಲಿಲ್ಲ, ಅಲ್ಲಿ ಅವಾಗ ತಾನೇ ಊಟ ಮಾಡ್ಕೊಂಡು ಬಂದಿದ್ವಿ. ಆದರೂ ಇವ್ರು ಸಮಾಧಾನಕ್ಕೋಸ್ಕರ ಊಟ ಮಾಡಿ ಅಂತ ಹಿಂಸೆ ಮಾಡಿದ್ರು ಅಂತ ಸೇರಿದಷ್ಟು ಸ್ವಲ್ಪ ತಿನ್ನೋಣ ಅಂತ ಅಂದ್ಕೊಂಡು ಕೂತ್ಕೊಂಡ್ವಿ. ಏನು ಬೇಕು ಅಷ್ಟು ಮಾತ್ರ ಹಾಕ್ಸ್ಕೊಂಡು ತಿಂದ್ವಿ. ಅಂದರೆ ಐಟಮ್ಸ್ ಎಲ್ಲ ಹಾಕ್ಸ್ಕೊಂಡ್ವಿ, ಅನ್ನ ಮಾತ್ರ ಹಾಕ್ಸ್ಕೊಳ್ಳಿಲ್ಲ ಅಷ್ಟೇ. ಇವಳು ನನ್ನ ಫ್ರೆಂಡ್ ಸವಿತಾ, ಇವರು ಅವ್ರ ಅಕ್ಕ ಲಕ್ಷ್ಮಿ. ಒಟ್ನಲ್ಲಿ ಇವ್ರಿಗೆ ಊಟಕ್ಕೆ ಕಂಪ್ನಿ ಕೊಟ್ಟಂಗೆ ಆಯಿತು. ನನ್ನ ಫ್ರೆಂಡು ಬೆಳಗ್ಗೆ 10 ಗಂಟೆಗೆ ಬಾ ಅಂತ ಹೇಳಿದ್ಲು, ಬಟ್ ನಾನು ಬೆಳಗ್ಗೆ ಬೇಗ ಬರೋಕ್ಕಾಗಲಿರಲ್ಲ ಅಂತ ಸ್ವಲ್ಪ ಬೇಜಾರಾಯಿತು. ನಿನ್ನ ಎಂಗೇಜ್ಮೆಂಟ್ ವಿಡಿಯೋ ಮಿಸ್ ಆಯಿತು, ಬರೋದು ಲೇಟ್ ಆಯಿತು. ನಾನು ಬರುವಷ್ಟರಲ್ಲಿ ಫ್ರೆಂಡ್ಸ್ ಎಲ್ಲ ಹೊರಡ್ತಿದ್ರು. ನಾನೇ ಸ್ವಲ್ಪ ಗ್ರೂಪಲ್ಲಿ ಮೆಸೇಜ್ ಮಾಡಿ ಹೇಳಿದ್ದೆ, ನಾನು ಬರ್ತಿದ್ದೀನಿ, ವೆಯ್ಟ್ ಮಾಡಿ, ಎಲ್ಲರೂ ಜೊತೆಗೊಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತ. ಸ್ಟೇಜ್ ಮೇಲೇ ಆರತಿ ಮಾಡಬೇಕಿತ್ತು, ಮರ್ತುಬಿಟ್ಟಿದ್ರು. ನಾನು ನನ್ನ ಫ್ರೆಂಡಿಗೆ ನೆನಪಿಸ್ದೆ, ಕೊನೆಯಲ್ಲಿ ಆರತಿಯನ್ನು ಮಾಡಿದ್ರು. ನಾನು 2 ಎಂಗೇಜ್ಮೆಂಟ್ಗೆ ಹೋಗಿ ಲಾಂಗ್ ಜರ್ನಿ ಮಾಡಿಕೊಂಡು, ಅದು ಸ್ಕೂಟರ್ನಲ್ಲಿ ಹೋಗಿ ಅಲ್ಲಿಂದ ಬಂದು ಸಾಕಾಗಿತ್ತು. ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ನಮ್ಮ ಯಜಮಾನರು ಮೀನು ತಂದಿಟ್ಟಿದ್ರು. ಬಂದು ನಾನು ಮೀನು ಸಾಂಬಾರು ಮಾಡಬೇಕಾಯ್ತು. ಹೆಣ್ಮಕ್ಳಿಗೆ ಹಾಗೆ ಎಲ್ಲಿ ಹೋದರೂ ಬಂದು ರೆಸ್ಟ್ ಇರಲ್ಲ. ಆಮೇಲೆ ಶಾರು ಮೀನು ಸಾಂಬಾರು ಜಾಸ್ತಿ ಇಷ್ಟಪಟ್ಟು ತಿನ್ನಲ್ಲ ಅಂತ ಅವಳಿಗೋಸ್ಕರ ಕಬಾಬ್ ಕೂಡ ಹಾಕಿದೆ. ಮೀನು ಸಾರು ಕಬಾಬ್ ಅಷ್ಟೇ ಆಗಿದ್ದರೆ ಓಕೆ. ಮೀನು ತತ್ತಿ ಅಂತ ಹೇಳ್ತಾರಲ್ವ, ಮೊಟ್ಟೆ, ಅದು ಕೂಡ ತಂದಿದ್ರು. ಇದನ್ನು ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ಗೂಗಲ್ ಮಾಡಿ ನೋಡಿದೆ, ಅಂದರೆ ಯೂಟ್ಯೂಬಲ್ಲಿ ನೋಡಿದೆ ಏನು ಮಾಡಬಹುದು ಅಂತ. ಗೊಜ್ಜು ಥರ ಮಾಡಿದರು. ಗೊಜ್ಜು ಥರ ಮಾಡಿದ್ರೆ ಸಾಂಬಾರು ಇದೆ ಅಲ್ವಾ, ಬೇಡ ಅಂತ ಅಂದ್ಕೊಂಡು ಎಗ್ಬುರ್ಜಿ ಥರ ಮಾಡ್ತಾಯಿದ್ದೀನಿ. ಕಬಾಬ್ ಮಾಡಿದ ಎಣ್ಣೆನೇ ಇತ್ತಲ್ವ, ಅದು ಸ್ವಲ್ಪ ಸೈಡ್ಗೆ ಇಟ್ಕೊಂಡು ಅದೇ ಬಾಣಲಿಗೆ ಒಗ್ಗರಣೆಗೆ ಹಾಕಿದೆ. ಈರುಳ್ಳಿ ಇನ್ನೂ ಒಂದಷ್ಟು ಹಾಕಿದರೆ ಆಗ್ತಿತ್ತು, ಯಾಕಂದರೆ ಮೊಟ್ಟೆ ಸ್ವಲ್ಪ ಜಾಸ್ತಿ ಇತ್ತು. ಸುಮ್ಮನೆ ಈರುಳ್ಳಿ ಜಾಸ್ತಿ ಹಾಕಿದ್ರೆ ಜಾಸ್ತಿ ಆಗಿಬಿಡುತ್ತೆ, ಯಾರೂ ತಿನ್ನಲ್ಲ. ಜೊತೆಗೆ ಇವತ್ತು ಭಾನುವಾರ, ನಾಳೆ ಸೋಮವಾರ ನಾನು ಕೂಡ ಉಳಿದ್ರೂ ತಿನ್ನಲ್ಲ. ಹಾಗಾಗಿ 2 ಈರುಳ್ಳಿ ಹಾಕಿ ಮಾಡಿದೆ. ಇದೇ ಟೈಮ್ಗೆ ನಮ್ಮ ಯಜಮಾನರು ಸಂತೆಗೆ ಕೂಡ ಹೋಗಿರಲಿಲ್ಲ. ಕೊತ್ತಂಬರಿ ಸೊಪ್ಪು ಕೂಡ ಇರಲಿಲ್ಲ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಅದು ಇದು ಎಲ್ಲ ಹಾಕಿ ಮಾಡಿದರೆ ಚೆನ್ನಾಗಿರ್ತಿತ್ತು. ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತೇನೋ ಅಂತ ಮಾಡಿದೆ, ಬಟ್ ಜಾಸ್ತಿ ಆಗೋಯಿತು. ಆಮೇಲೆ ಎಲ್ಲರಿಗೂ ಸ್ವಲ್ಪ ನಾನೇ ಕೊಟ್ಟೆ. ಹಾಗೂ ಮಾಡಿಬಿಟ್ಟಿದ್ದೀನಿ. ಸುಮ್ಮನೆ ವೇಸ್ಟ್ ಆಗುತ್ತೆ, ಇದು ಒಳ್ಳೆಯದಾ ಕೆಟ್ಟದ ಅಂತ ಗೂಗಲ್ ಮಾಡಿ ನೋಡಿದೆ. ಆವಾಗ ಹೇಳೋದು, ಇದು ಹಾರ್ಟ್ಗೆ ತುಂಬ ಒಳ್ಳೆಯದು, ಬ್ರೈನ್ ಬೆಳವಣಿಗೆಗೂ ಒಳ್ಳೆಯದು, ಮತ್ತು ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ ಇದನ್ನು ತಿಂದರೆ ಅಂತ ಇತ್ತು. ಬಟ್ ನಾನು ಅಲ್ಲಿ ಇಲ್ಲಿ ಎಲ್ಲ ಊಟ ಮಾಡ್ಕೊಂಡು ಬಂದಿದ್ದರಿಂದ ನಾನು ಮೀನು ಸಾಂಬಾರಲ್ಲಿ ಸ್ವಲ್ಪ ಕೂಡ ಊಟ ಮಾಡಲಿಲ್ಲ. ಸೋಮವಾರ ಕೂಡ ಊಟ ಮಾಡಲಿಲ್ಲ. ಏನೇ ಇದ್ದರೂ ಮನೆಗಳಲ್ಲಿ ವಾರ ಇಲ್ಲದೇ ಇರೋ ದಿನ ತಂದರೆ, ಅಂದರೆ ಮಂಗಳವಾರ ತಂದರೆ 2 ದಿನ ಊಟ ಮಾಡಬಹುದು. ಮೀನು ಸಾಂಬಾರು ತಂಗ್ಳು ಮೀನು ಸಾಂಬಾರು ಆದರೆ ಚೆನ್ನಾಗಿರುತ್ತೆ. ಸೊ 2 ದಿನ ಇಟ್ಕೊಂಡು ಊಟ ಮಾಡಬಹುದು. ನಾನಂತೂ ತಿನ್ನೋಕ್ಕಾಗಲೇ ಇಲ್ಲ. ಇದು ಏನಾಯ್ತಂತ ಹೇಳಿದ್ರೆ, ಕೆಳಗಡೆ ತಳ ಹಿಡಿತಾ ಇದೆ, ಆದರೆ ತಿರುಗಿಸಿದ್ರೆ ಎಷ್ಟು ಹೊತ್ತಾಯಿತು ಅಂದರೆ ಸುಮಾರು ಒಂದು ಅರ್ಧ ಗಂಟೆ ನಾನು ಇದೇ ಥರ ಮಾಡಿದ್ದೀನಿ, ತಿರುಗಿಸಿದ್ದೀನಿ. ಕೊನೆಗೆಲ್ಲ ಬೆಂಡ್ ಥರ ಆಗೋಯಿತು. ಇಲ್ಲಿ ನೋಡಿ, ಎಲ್ಲ ಪೀಸ್ ನಾನೆಲ್ಲ ಉರುಳಿ ಥರ ಆಗುತ್ತೆ, ಮೊಟ್ಟೆ ಪಲ್ಯ ಥರ ಸಾಫ್ಟಾಗಿ ಆಗುತ್ತೆ ಅಂದ್ಕೊಂಡೆ. ನಮ್ಮ ಅತ್ತೆ ಹೇಳಿದ್ರು, ಸಾಂಬಾರು ಸ್ವಲ್ಪ ಜಾಸ್ತಿ ಮಾಡಿಬಿಟ್ಟು ಸಪ್ರೇಟಾಗಿ ತೊಗೊಂಡು ಸಾಂಬಾರು ಒಳಗಡೆ ಕೈಮಾ ಉಂಡೆ ಥರ ಮಾಡಿ ಹಾಕು ಅಂತ ಹೇಳಿದ್ರು. ನಾನು ಅದೆಲ್ಲ ಸಾಂಬಾರೆಲ್ಲ ಜಾಸ್ತಿ ಹಾಕಿ ಮಾಡೋದು ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಈ ಥರ ಮಾಡಿದೆ. ಕೊನೆಗೆ ಸಾಂಬಾರು ಕೂಡ 1-2 ಸೌಟ್ ತೆಗೆದು ಹಾಕಿದೆ. 2 ಸೌಟ್ ಸಾಂಬಾರು ಹಾಕಿದ್ರು ಕೂಡ ಸಾಫ್ಟ್ ಆಗಲೇ ಇಲ್ಲ, ಬೆಂಡ್ ಥರ ಇತ್ತು. ಮೀನು ಇಷ್ಟಪಡೋರಿಗೆ ತಿಂದರೆ ಸ್ವಲ್ಪ ಇಷ್ಟ ಆಗ್ತಿತ್ತು. ನಮ್ಮ ಅಮ್ಮಂಗೂ ಸ್ವಲ್ಪ ಹಾಕ್ಕೊಟ್ಟೆ. ಮೊಟ್ಟೆ ಕೊಡಿ ಅಂತ ಹೇಳಿದ್ರಲ್ಲ ಡಾಕ್ಟ್ರು, ನಾನ್ ವೆಜ್ ಏನೂ ಕೊಡಬೇಡಿ ಅಂತ ಹೇಳಿದ್ದಾರೆ. ನಮ್ಮಮ್ಮ ಸ್ವಲ್ಪ ಇಷ್ಟಪಟ್ಟು ತಿಂದರು. ಇದು ಮೊಟ್ಟೆದಿದ್ದು ಉದ್ದಾದ ಮೇಲೆ ಮತ್ತೆ ಮುದ್ದೆ ಮಾಡಿದೆ. ಯಾಕೆ ನಮ್ಮ ಯಜಮಾನ್ರಿಗೆ ಮೀನು ಸಾಂಬಾರು ಮುದ್ದೆ ಇಷ್ಟ, ಮತ್ತು ನಮ್ಮ ಮಾವನ್ನ ಕೇಳಿದೆ ಮುದ್ದೆ ಮಾಡ್ಕೊಳ್ಳ ಅಂತ.
ನಮ್ಮ ಮಾವ ಕೂಡ ಸ್ವಲ್ಪ ಮುದ್ದೆ ಮಾಡಿಕೊಡವ ಅಂತ ಹೇಳಿದ್ರು. ಸೊ ಅವ್ರಿಗೋಸ್ಕರ ಇವತ್ತು ನಾನು ಊಟನೇ ಮಾಡ್ತಿಲ್ಲ. ನಮ್ಮ ಅಮ್ಮಂಗೋಸ್ಕರ, ನಮ್ಮ ಮಾವಂಗೋಸ್ಕರ, ನಮ್ಮ ಯಜಮಾನ್ರಿಗೋಸ್ಕರ ಮುದ್ದೆ ಕೂಡ ಮಾಡಬೇಕಾಯ್ತು. ನೋಡಿ ಅಲ್ಲಿಂದ ಬಂದು ನಿಜ ತುಂಬ ಸ್ಟ್ರೈನ್ ಆಗಿತ್ತು. ಹೋದ ತಕ್ಷಣ ಮಲ್ಕೊಂಬಿಡೋಣ, ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಆದರೆ ಬಂದು ನಾನು ಮಲ್ಕೊಳ್ಳೋವರೆಗೂ 1 ಸೆಕೆಂಡ್ ಫ್ರೀ ಇರಲಿಲ್ಲ. ಬೆಳಿಗ್ಗೆ ಹೊತ್ತಿಗೆ ರಾಗಿ ರೊಟ್ಟಿ ಮಾಡಿದ್ದೆ. ಎಲ್ಲದಕ್ಕಿಂತ ರಾಗಿ ತುಂಬ ಒಳ್ಳೆಯದಂತೆ. ಗೋಧಿಗಿಂತ, ಜೋಳಕ್ಕಿಂತ, ಎಲ್ಲದಕ್ಕಿಂತ ರಾಗಿ ತುಂಬ ಒಳ್ಳೆಯದು. ಜಾಸ್ತಿ ಉಪಯೋಗ ಮಾಡಿ. ಇವತ್ತೊಂದು ಫಂಕ್ಷನ್ ಇದ್ದಾಗಂತ ದಿನ ಹೋಗ್ತಿದ್ದೀನಿ ಅಂದ್ಕೋಬೇಡಿ. ಇದು ನಾನು ಒಂದು ವಾರದಿಂದ ಎಲ್ಲೆಲ್ಲಿಗೆ ಹೋಗಿದ್ದೆ, ಆ ಫಂಕ್ಷನ್ಸ್ದೆಲ್ಲ ವಿಡಿಯೋ ಒಟ್ಟಿಗೆ ಹಾಕಿದ್ದೀನಿ. ನಾನು ಎಂಗೇಜ್ಮೆಂಟ್ಗೆ ಹೋಗಿದ್ದೆ ಅಲ್ವಾ, ಅವತ್ತೇ ಮದುವೆ ಇತ್ತು. ಮದುವೆಗೆ ಹೋಗೋದಕ್ಕಾಗಿರಲಿಲ್ಲ, ಅದಕ್ಕೆ ಬೀಗ್ಲಿಗೆ ಬಂದಿದ್ದೀನಿ. ಫಂಕ್ಷನ್ದು ವಿಡಿಯೋ ಮಾಡ್ಕೊಂಡಿಲ್ಲ, ಹನಿ ಮನೆಗೆ ಹೋಗ್ತಾ ಇದ್ದೀವಿ, ಅದನ್ನು ವಿಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೆ. ಇವರು ಫ್ಯಾಮಿಲಿಯವ್ರು ಅಷ್ಟೇ ಅಲ್ವಾ ಈ ಥರ ಹಾಕೊಳ್ಳೋದು ಮನೆ ಮುಂದೆ. ವೇದು ಏನಮ್ಮ? ಯಾರು ಗಾಯ ಮಾಡಿದ್ದು ವೇದು? ಅಮ್ಮ ಚೆನ್ನಾಗಿದ್ದೀರಮ್ಮ? ಅಯ್ಯೋ ಅಯ್ಯೋ, ಇಷ್ಟು ದೊಡ್ಡ ಗಾಯ ಆಗೈತೆ ಅಮ್ಮ. ಮಗಿನ ಗಾಯ ಮಾಡಿದ್ರಲ್ಲ ಮತ್ತೆ. ಅಯ್ಯೋ ಏನಮ್ಮ, ಏನೋ ಕೈ ಕೊಡುವಲ್ಲಿ ಅಲ್ಲಿ ಕಳ್ಳ ನೋಡ್ದಂಗೆ ನೋಡೋದ. ಏನಮ್ಮ ಇದು ಗಾಯ? ಅಯ್ಯೋ, ಯಾರು ಮಾಡಿದ್ವಿ ಇದು? ಯಾರು ಮಾಡಿದ್ದು? ಯಾರು ಮಾಡಿದ್ದು? ಆರು ಮಾಡಿದ್ದು. ಹಾ, ಆರು ಮಾಡಿದ್ದು. ಆ ಮಗ ಏನಮ್ಮ ಹಿಂಗ್ ನಿಲ್ಸಿದಿರಲ್ಲ? ಅಮ್ಮ ಮಾಡ್ಕೊಂಡು ಬಂದ್ವಲ್ಲ. ಕಳ್ಳ, ಪಪ್ಪಿ ಕೊಡು. ಅತ್ತೆ ಪಪ್ಪಿ ಕೊಡು. ಪಪ್ಪಿ ಕೊಡವ. ಅವ್ರ ಮನೇಲಿ ಪಪ್ಪಿ ಕೊಡೋದೇ ಕಷ್ಟ ಇದ್ದ. ಅವ್ರಲ್ಲಿ ಶ್ರುತಿ ಇದೆಯಾ ಹೆಂಗ್ ಮಾಡೋ ನೋಡು ಶ್ರುತಿ. ಏನು ಅತ್ತೆ ಕಂಡ್ರೆ ಅಳಿಮೈನ್ಗೆ ಎಷ್ಟು ಪ್ರೀತಿ ನೋಡಿ. ಹೋಗ್ತೀನಿ ಅಂದರೆ ಅಳ್ತಿದ್ದ. ಆಡು. ಇದು ಈಗ ಅತ್ತೆ ಒಯ್ತಾ ಅತ್ತ ಅಲ್ಲಿ ನಿಂತ್ಕೊಂಡ್ರೆ ಒಯ್ತಾ ಇಲ್ಲ ಅಂತ. ಮಕ್ಕಳು ಒಂದು 5 ವರ್ಷದ ತನಕ ಅವ್ರ ಆಟಗಳು ನೋಡೋಕ್ಕೆ ಒಂಥರ ಚೆಂದ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅವಾಗ ತಾನೇ ನಾನ್ ವೆಜ್ ಬೇಡ ಅಂದರು. ಅಮ್ಮ ಜ್ಯೂಸು, ಬಿಸ್ಕೆಟ್ಟು, ಬಾಳೆಹಣ್ಣೆಲ್ಲ ಕೊಟ್ಟರು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.